ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತು ಗ್ರೋಸರಿ ಎಲ್ಲ ಚೆಕ್ ಮಾಡ್ತಿದ್ದೀನಿ, ಏನೇನು ಖಾಲಿಯಾಗಿದೆ, ಏನೇನು ಖಾಲಿಯಾಗಿಲ್ಲ ಇದೆ ಅಂತೇಳಿ ಎಲ್ಲ ಚೆಕ್ ಮಾಡಿ ಒಂದು ಲಿಸ್ಟ್ ಮಾಡಿದ್ದೆ. ತೊಗೊಂಡು ಬಂದರು ಮತ್ತು ಅದನ್ನು ಮುಂದೆ ತೋರಿಸಿದ್ದೀನಿ, ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಹಾಗೆ ತುಂಬ ದಿನಗಳಿಂದ 15 ಡೇಸ್ ಆಗಿತ್ತು ಚಿಮಿನಿ ಕ್ಲೀನ್ ಮಾಡಿರಲಿಲ್ಲ. ಚಿಮಿನಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಮಧ್ಯಾಹ್ನ ಟೈಮಲ್ಲಿ. ಹಾಗೆ ಒಂದು ರೆಸಿಪಿನ ತೋರಿಸ್ತಾ ಇವತ್ತಿನ ಟಾಪಿಕ್ ಏನು ಗೊತ್ತಾ, ತಾಯಿಯವರು ಚೇಂಜ್ ಆಗಬೇಕಾ, ಮದರ್ಸ್ ಚೇಂಜ್ ಆಗಬೇಕಾ, ಮಕ್ಕಳಿಗೋಸ್ಕರ ತಾಯಿ ಏನೆಲ್ಲ ಚೇಂಜ್ ಮಾಡ್ಕೋಬೇಕು, ಇದು ಅವಶ್ಯಕತೆ ಇದೆಯಾ ಇಲ್ವಾ ಅಂಥೇಳಿ ಇದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ತಾಯಿ ಚೇಂಜ್ ಆಗಬೇಕು ಅಂದರೆ ಮಕ್ಕಳಿಗೋಸ್ಕರ. ತುಂಬ ಮನೆಗಳಲ್ಲಿ ಮಕ್ಕಳು ಸ್ಕೂಲ್, ಕಾಲೇಜ್, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ನಲ್ಲಿ ಗ್ರೋ ಆಗ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಅವರು ಎಜುಕೇಟೆಡ್ ಆಗ್ತಾ ಇದ್ದಾರೆ, ಪ್ರತಿಯೊಬ್ಬರು ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ, ಈ ಮಾಡ್ರನ್ ವರ್ಡ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಮಕ್ಕಳು. ಇದು ಮಕ್ಕಳ ಕಥೆ. ಈ ತುಂಬ ಎಲ್ಲ ಅಪ್ಡೇಟ್ ಆಗ್ತಾ ಇದ್ದಾರೆ ಈಗಿನ ಮಕ್ಕಳು. ಈ ಸ್ಮಾರ್ಟ್ಫೋನ್ ಬಂದ ಮೇಲೆ ಎಲ್ಲರೂ ಅಪ್ಡೇಟ್ ಆಗಿದ್ದಾರೆ. ಆದರೆ ತಾಯಿಯವರು ಹಾಗೇ ಇದ್ದಾರೆ. ಏನಾದರೂ ಚೇಂಜ್ ಮಾಡ್ಕೋಬೇಕಾ ಇವತ್ತಿನ ಮಟ್ಟಿಗೆ? ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ತಾಯಿ ದಿಢೀರ್ನೇ ಇಷ್ಟೆಲ್ಲ ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ದಿಢೀರ್ನೇ ಚೇಂಜ್ ಆಗೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಂದಕ್ಕೂ ಮಕ್ಕಳು ಕಂಪೇರ್ ಮಾಡಬಾರ್ದು. ಅಂದರೆ ಬೇರೆಯವರ ಜೊತೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಲ್ಲ, ಮಾತಾಡ್ಲಿಕ್ಕೆ ಬರೋದಿಲ್ಲ. ನಮ್ಮ ತಂದೆ ತಾಯಿಗೆ, ನಮ್ಮ ತಾಯಿ ಸ್ಮಾರ್ಟ್ ಇಲ್ಲ, ದಪ್ಪ ಇದ್ದಾರೆ ಅಂದರೆ ಫಿಟ್ ಇಲ್ಲ, ಆಮೇಲೆ ಫೋನ್ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ, ಸರಿಯಾಗಿ ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ, ನೀಟಾಗಿ ಒಟ್ಟಿನಲ್ಲಿ ರೆಡಿ ಆಗೋದಕ್ಕೆ ಬರೋದಿಲ್ಲ, ಒಟ್ಟಿನಲ್ಲಿ ಮಾಡ್ರನ್ ಇಲ್ಲ ಅಂತ ಅವರ ಅಭಿಪ್ರಾಯ ಈಗಿನ ಮಕ್ಕಳು. ಯಾಕಂದರೆ ತಾಯಿ ಅಪ್ಡೇಟ್ ಆಗಿರಲ್ಲ, ಏನು ಫೋನೆಲ್ಲ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಇದೆಲ್ಲ ಮಕ್ಕಳಿಗೆ ಯಾವಾಗ ಅನಿಸುತ್ತೆ ಗೊತ್ತಾ? ತನ್ನ ಫ್ರೆಂಡ್ಸ್ ತಂದೆ ತಾಯಿ ನೋಡಿದಾಗ, ತನ್ನ ಫ್ರೆಂಡ್ಸ್ನ ತಾಯಿ ನೋಡಿದಾಗ, ಆಮೇಲೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಬರೋದಿಲ್ಲಲ್ಲ. ಇನ್ ಕೇಸ್ ಅಂದರೆ ಈ ಪೇರೆಂಟ್ಸ್ ಮೀಟಿಂಗನಿಗೆ ಹೋದಾಗ ಈ ಟೀಚರ್ಸ್ ಜೊತೆ ಆಗಿರ್ಬೋದು, ಮ್ಯಾಮ್ ಜೊತೆ, ಮತ್ತು ಈ ತಂದೆ ತಾಯಿ ಬೇರೆ ತನ್ನ ಫ್ರೆಂಡ್ಸ್ನ ತಾಯಿ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಈ ಥರ ಎಲ್ಲ ತಪ್ಪುಗಳು, ಮನಸ್ಸಿಗೆ ಬೇಜಾರಾಗೋದು ಈ ಥರ ಸಹಜ ಮಕ್ಕಳಿಗೆ. ಆದರೆ ಇವೆಲ್ಲ ಕೇಳಿದಾಗ ತಾಯಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಅದನ್ನು ಹೊರಗಡೆ ಅವಳು ತೋರಿಸ್ಕೊಳ್ಳೋದಿಲ್ಲ. ಹೊರಗಡೆನೇ ಆ ಥರ ಫೀಲಿಂಗ್ಸ್ ಇಟ್ಕೊಂಡು ಹೊರಗಡೆ ಸ್ಮೈಲ್ ಮಾಡ್ತಾ ಇರ್ತಾಳೆ. ಏಕೆಂದರೆ ಅವಳ ಓವರ್ ಲೈಫನ್ನು ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿರ್ತಾಳೆ. ಅದು ಗೊತ್ತಾಗಲ್ಲ ಮಕ್ಕಳಿಗೆ. ಬಿಕಾಸ್ ಅವಳ ಎಜುಕೇಷನ್ನು ಕಂಪ್ಲೀಟ್ ಆಗಿರೋದಿಲ್ಲ. ಈ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿರ್ತಾರೆ ತಾಯಿಯನ್ನು. ಅಂದರೆ ಹೆಣ್ಮಕ್ಳನ್ನ ಅವಾಗೆಲ್ಲ ಬೇಗ ಮದುವೆ ಮಾಡ್ತಾಯಿದ್ರು, ಎಜುಕೇಷನ್ನಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ ನಮ್ಮ ಕಾಲದಲ್ಲಿ. ಅಂದರೆ ನಾವು ಓದಬೇಕಾದ್ರೆ ಅಷ್ಟೇ ಎಲ್ಲ ಅರ್ಧಕ್ಕೆ ಬಿಡಿಸಿ ಮದುವೆ ಮಾಡಿಬಿಡ್ತಿದ್ರು. ಅವಾಗೆಲ್ಲ ಏನು ಜಾಬ್ ಸಿಗಲ್ಲ ನಮಗೆಲ್ಲ ಅಂಥೇಳಿ, ಅವಾಗ ನಮಗೆ ಗೋರ್ಮೆಂಟ್ ಜಾಬ್ ಸಿಗಲ್ಲ, ಸಾಕು ವ್ಯವಹಾರ ಜ್ಞಾನಕ್ಕೋಸ್ಕರ ಓದಬೇಕು ಅಂತ ಅವಾಗ ನಮ್ಮ ತಂದೆ ತಾಯಿಗಳು ಭಾವನೆ ಆ ರೀತಿ ಇತ್ತು. ಹಂಗಾಗಿ ಸ್ವಲ್ಪ ಎಜುಕೇಷನ್ ಕೊಡ್ಸಾರಷ್ಟೇ, ಅವಾಗ ಕಲಿತಿದ್ದಂಗೆ ಬಿಡಿಸಿ ಮದುವೆ ಮಾಡ್ತಿದ್ರು. ಸೊ ಹಾಗಾಗಿ ಆಕೆಗೆ ಡ್ರೀಮ್ಸ್ ಇರುತ್ತೆ, ಪ್ರತಿಯೊಬ್ಬ ಮಹಿಳೆಗೂ, ಎಲ್ಲರಿಗೂ, ಗೃಹಿಣಿಗೂ ನಾನು ಕಲಿಬೇಕು ಅನ್ನೋದೊಂದು ಆಸೆ ಇರುತ್ತೆ. ಬಟ್ ಆ ಆಸೆಗಳನ್ನು ಅವಳು ಸೈಡಿಗಿಟ್ಟು ತನ್ನ ಹೆಲ್ತ್ ಕಡೆನೂ ಸಹ ಗಮನ ಕೊಡೋದಿಲ್ಲ. ಅವಳು ಮನೆ, ಮಕ್ಕಳು, ಹಸ್ಬೆಂಡ್ ಅಂತೇಳಿ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಅವಳ ಪ್ರಪಂಚ ಅಂದ್ಕೋಬೋದು. ಸತ್ಯ ಏನಂದರೆ ಚೇಂಜ್ ಆಗೋದು ನಾವು ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೆ ಚೇಂಜ್ ಆಗಬಾರ್ದು. ನಮ್ಮ ಓನ್ ಗ್ರೋತ್ ಚೇಂಜ್ ಆಗಬೇಕು. ಓನ್ ಗ್ರೋತ್ಗೆ ನಾವು ಚೇಂಜ್ ಆಗಬೇಕು. ಬಿಕಾಸ್ ತಾಯಿ ಹ್ಯಾಪಿಯಾಗಿದ್ದರೆ ಇಡೀ ತನ್ನ ಕುಟುಂಬವೇ ಹ್ಯಾಪಿಯಾಗಿರುತ್ತೆ. ಮದರ್ ಕಾನ್ಫಿಡೆಂಟ್ ಇದ್ದರೆ ಮಕ್ಕಳಿಗೂ ಕಾನ್ಫಿಡೆನ್ಸ್ ಬರುತ್ತೆ ಅಲ್ವಾ? ಅದಕ್ಕಾಗಿ ತಾಯಿಯಾದವಳು ಚೇಂಜ್ ಆಗಬೇಕು. ಎಜುಕೇಷನ್ ಅಂದರೆ ಡಿಗ್ರಿ ಮಾತ್ರ ಅಲ್ಲ, ಲೈಫ್ ಎಕ್ಸ್ಪೀರಿಯನ್ಸ್ ಕೂಡ. ಮನೆ ಮ್ಯಾನೇಜ್ ಮಾಡೋದು, ಹಾಗೆ ಕಡಿಮೆ ಹಣದಲ್ಲಿ ಫ್ಯಾಮಿಲಿ ರನ್ ಮಾಡೋದು. ಕೆಲವರು ತುಂಬ ಜಾಣತನದಿಂದ ಫ್ಯಾಮಿಲಿಯನ್ನು ಮ್ಯಾನೇಜ್ ಮಾಡ್ತಾರೆ, ಅದೆಲ್ಲ ಓಕೆ. ಬಟ್ ಇದೆಲ್ಲ ಅಂದರೆ ಹುಷಾರಿಲ್ಲ ಸಮಯದಲ್ಲಿ ಎಲ್ಲ ಕೇರ್ ಮಾಡ್ತಾರೆ. ಬಟ್ ಸ್ಟಿಲ್ ನಾವು ಸ್ವಲ್ಪ ಚೇಂಜ್ ಆಗಬೇಕು. ಇದೆಲ್ಲ
ಎಲ್ಲರೂ ಮಾಡೋ ಅಂಥದ್ದೇ ಮಾಡ್ತಾರೆ. ಬಟ್ ಆದರೂ ನಾವು ಒಂದು ಸ್ವಲ್ಪ ಚೇಂಜ್ ಆಗಬೇಕು. ಕಲಿಯೋದಕ್ಕೆ ಇಷ್ಟೇ ಅಂತ ಏನು ಏಜ್ ಲಿಮಿಟ್ ಇಲ್ಲ. ಇವಾಗ ಸೋಷಿಯಲ್ ಮೀಡಿಯಾ ಅಂದರೆ ಈ ಯೂಟ್ಯೂಬ್ ವೀಡಿಯೋಸ್ ನೋಡಿಕೊಂಡು ಲ್ಯಾಂಗ್ವೇಜ್ ಕಲಿಬೋದು. ಬೇಕಾದಷ್ಟು ವೀಡಿಯೋಸ್ಗಳಿದ್ದಾವೆ. ಇಂಗ್ಲೀಷ್ ಕಲಿಯೋದಾಗಿರ್ಬೋದು, ಹಿಂದಿ, ತೆಲುಗು, ಯಾವ ಭಾಷೆ ಬೇಕಾದರೂ ಕಲಿಬೋದು. ಅವ್ರಿಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಕಲೀಲಿಕ್ಕೆ ಆ ಭಾಷೆಯನ್ನು ಕಲಿಬೋದು. ಅದಕ್ಕೆ ಏನು ಟೈಮ್ ಬೇಕು, ತುಂಬ ಟೈಮ್ ಬೇಕಾಗುತ್ತೆ ತಾಯಿ ಆದವಳಿಗೆ ಕಲೀಲಿಕ್ಕೆ. ಆಮೇಲೆ ಹೆಲ್ತ್ ಕಡೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಇದ್ರ ಜೊತೆಗೆ ದಿನ ಡೈಲಿ ವಾಕ್ ಮಾಡೋದಾಗಿರ್ಬೋದು, ಒಂದು ಯೋಗ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಇದಕ್ಕೆಲ್ಲಕ್ಕೂ ಟೈಮ್ ಕೊಡಬೇಕು. ಮನೆಯಲ್ಲಿ ತುಂಬ ಕೆಲಸಗಳು ಇರ್ತವೆ ನಿಜ, ಬಟ್ ಕೆಲಸಗಳು ಇದ್ದಾವೆ ಅನ್ಕೊಂತ ಹೋದರೆ ಕೆಲಸಗಳು ಮುಗಿಯೋದೇ ಇಲ್ಲ. ಅವು ದಿನವಿಡೀ ಕೆಲಸ ಇರ್ತವೆ, ಬಟ್ ಅದರಲ್ಲೇ ಟೈಮ್ ಮಾಡಿಕೊಂಡು ಸ್ವಲ್ಪ ವಾಕ್ ಅದನ್ನು ಮಾಡಬೇಕು. ಹೆಲ್ತ್ ಫಿಟ್ ಇರಬೇಕು, ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು. ಮತ್ತು ಇನ್ನೊಂದು ಏನಂದರೆ ಸೆಲ್ಫ್ ಕೇರ್ ಅಂತೂ ಮೊದಲೇ ಮಾಡ್ಕೊಳ್ಳಲ್ಲ ಗೃಹಿಣಿಯರೇ. ನಮಗೆ ಟೈಮ್ ಇಲ್ಲ. ಈ ಸ್ಕಿನ್ ಕೇರ್ ಆಗಿರ್ಬೋದು ಅಥವಾ ಏರ್ ಕೇರ್ ಆಗಿರ್ಬೋದು, ಇದಕ್ಕೆಲ್ಲ ಗಮನ ಕೊಡೋದಿಲ್ಲ. ಬಟ್ ಕನಸುಗಳು ಇರ್ತವೆ ಗೃಹಿಣಿಗೆ, ಎಲ್ಲ ಕನಸುಗಳು ಇರ್ತವೆ. ಆದರೆ ಅದಕ್ಕಾಗಿ ಟೈಮ್ ತುಂಬ ಬೇಕು ಕಲೀಲಿಕ್ಕೆ ಅಂತೇಳಿ ಅದ್ರ ಕಡೆ ಅವಳು ಗಮನ ಕೊಡೋದಿಲ್ಲ. ಸಮ್ಟೈಮ್ ಮಕ್ಕಳು ತುಂಬ ಕಂಪೇರ್ ಮಾಡಬಾರ್ದು ಬೇರೆಯವ್ರಿಗೆ. ಅಂದರೆ ತನ್ನ ಫ್ರೆಂಡ್ಸ್ ತಾಯಿಗೆ ಕಂಪೇರ್ ಮಾಡಬಾರ್ದು, ಅವ್ರ ಮನೆ ನೋಡಿ ಕಂಪೇರ್ ಮಾಡಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಥರ ನಮ್ಗೆ ಯಾಕಿಲ್ಲ, ನಮ್ಮ ಮನೇಲಿ ಅಮ್ಮ ಇಲ್ಲ ಐತೆ, ಈ ರೀತಿ ಯಾಕಿಲ್ಲ, ಈ ಥರ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಬೇಜಾರು ಮಾಡಬಾರ್ದು. ಅದಕ್ಕೆ ಬದಲಾಗಿ ನಿಧಾನವಾಗಿ ತನ್ನ ತಾಯಿಗೆ ಮಕ್ಕಳು ಹೇಳ್ಕೊಡ್ತಾ ಬರಬೇಕು. ತಾಯಿ ಆದವಳಿಗೆ ಸ್ವಲ್ಪ ಬೇಗ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಒಂಥರ ಟ್ಯೂಬ್ಲೆಟ್ ಥರ ಅದನ್ನು ಹೇಳೋ ರೀತಿಯಲ್ಲಿ ಹೇಳಿ ಅವಳಿಗೆ ಅರ್ಥ ಮಾಡಿಸ್ಬೇಕಲ್ವ. ಇಲ್ಲಿ ಯಾರೂ ಪರ್ಫೆಕ್ಟ್ ಅಂತ ಇಲ್ಲ. ನೀನು ತುಂಬ ಚೆನ್ನಾಗಿ ಕಲಿತಿದೀಯಾ, ಹೀಗೆ ಕಲಿ ಅಂತ ಎನ್ಕರೇಜ್ ಮಾಡಬೇಕು. ಆಗ ತಾಯಿಗೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಏಜ್ ಲಿಮಿಟ್ ಇಲ್ಲ ಅಂತ ಅವರೆಲ್ಲ ತಾಯಿಗೆ ತಿಳಿಸಿ ಹೇಳ್ಬೇಕು. ಏನೂ ಆಗಲ್ಲ, ಪರವಾಗಿಲ್ಲ, ಯಾರು ಏನೇ ಅನ್ನೋದು ಕಲಿ, ನೀನು ಚೆನ್ನಾಗಿ ಕಲಿತಾ ಇದ್ದೀಯ ಅಂತೇಳಿ ಪುಷ್ ಮಾಡಬೇಕು. ತುಂಬ ಸಪೋರ್ಟ್ ಮಾಡಿದರೆ ಖಂಡಿತ ತಾಯಿಯಾದರೆ ಮುಂದೆ ಬಂದು ಎಲ್ಲವನ್ನು ಕಲಿಯೋಕ್ಕೆ ಸಾಧ್ಯ. ಇನ್ನೊಂದು ಇಂಪಾರ್ಟೆಂಟ್ ಏನು ವಿಷಯ ಅಂದರೆ ಇಲ್ಲಿ ಟೆಕ್ನಾಲಜಿ ಈಗಿನ ಜನ್ರೇಷನ್ಗೆ ಕಂಪ್ಲೀಟ್ಲಿ ಡಿಜಿಟಲ್ ವರ್ಲ್ಡ್ನಲ್ಲಿದೆ. ಈಗಿನ ಜನ್ರೇಷನ್ ಇದರಿಂದ ತಾಯಿಗೆ ಸ್ವಲ್ಪ ಕಲಿಯೋದು ತುಂಬ ಕಷ್ಟ ಅನಿಸುತ್ತೆ. ಸ್ಮಾರ್ಟ್ ಫೋನ್ ಯೂಸ್ ಮಾಡೋದು, ಆನ್ಲೈನ್ ಪೇಮೆಂಟ್, ಈಗ ನಾವು ಗೂಗಲ್ ಪೇಮೆಂಟು, ಫೋನ್ಪೇ ಅಂತ ಬಂದು ಜಾಸ್ತಿ ಆನ್ಲೈನ್ ಮುಖಾಂತರನೇ ಎಲ್ಲದೂ ಸಿಗುತ್ತೆ. ಅದರದ್ದು ಕಲಿಬೇಕು, ತುಂಬ ಚೆನ್ನಾಗಿ ಕಲಿಬೇಕು. ಆಮೇಲೆ ಗೂಗಲ್ ಸರ್ಚ್ ಮಾಡೋದು, ಯಾವುದಾದ್ರೂ ಒಂದು ವಿಷಯನ ಕಲಿಬೇಕು ಅಂದರೆ ಗೂಗಲ್ ಸರ್ಚ್ ಮಾಡಬೇಕು. ಆಮೇಲೆ ಯೂಟ್ಯೂಬ್ ಲರ್ನಿಂಗ್ ಮಾಡಬೇಕು. ಇವುಗಳನ್ನು ಸ್ಲೋಲಿಯಾಗಿ ಕಲಿಬೇಕು. ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಈ ಥರ ಎಲ್ಲವನ್ನು ನಮಗೆ ಓಪನ್ ಮಾಡಿ ಕಲಿಯುವಷ್ಟು ಕಲಿಯಲೇಬೇಕು. ಒಂದು ಸ್ಮಾರ್ಟ್ ಫೋನ್ ಕೈಯಲ್ಲಿದ್ದರೆ ಇವೆಲ್ಲವನ್ನು ನಾವು ಕಲಿಬೋದು. ಮಕ್ಕಳು ಸಹ ಒಂದು ಸ್ಮಾರ್ಟ್ ಫೋನ್ ತಾಯಿಯಂದಿರಿಗೆ ಕೊಟ್ಟು ಈ ಥರ ಕಲಿ ಅಂತೇಳಿ ನಿಜವಾಗ್ಲೂ ತಾಯಿ ಕಲಿತಾಳೆ. ಇದರಿಂದ ಅವಳಿಗೆ ಏನು ಬರುತ್ತೆ ಗೊತ್ತಾ, ತುಂಬ ಕಾನ್ಫಿಡೆನ್ಸ್ ಬರುತ್ತೆ, ಹೆಚ್ಚಾಗುತ್ತೆ ಅವಳಲ್ಲಿ. ಮಕ್ಕಳು ತಾಯಿ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಖುಷಿಯಾಗುತ್ತೆ, ಇವಳಿಗೂ ಖುಷಿಯಾಗುತ್ತೆ. ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಮಕ್ಕಳು. ಹಾಗಾಗಿ ತಾಯಿಯಾದವಳು ಮಕ್ಕಳು ಹೇಳೋ ರೀತಿಯಲ್ಲಿ ಕೇಳಿ ಕಲಿತ್ರೆ ತುಂಬ ಚೆನ್ನಾಗಿ ಅವರು ಸಹ ರೆಸ್ಪೆಕ್ಟ್ ಮಾಡ್ತಾರೆ. ಇಲ್ಲಿ ಯಾರೂ ಕೊನೆಗೊಂದು ಮಾತು ಹೇಳಬೇಕು ಅಂದರೆ ಇಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ. ಎಲ್ಲರೂ ಸ್ಟಾರ್ಟಿಂಗ್ ಡೇಸಲ್ಲಿ ಮಿಸ್ಟೇಕ್ಸ್ ಮಾಡೇ ಕಲಿಯೋದು. ಏನಾದರೂ ಕಲಿಯೋ ವಿಷಯದಲ್ಲಿ ನಾನು ಮಿಸ್ಟೇಕ್ಸ್ ಮಾಡಿದರೆ ಅಂತ ಅದು ಮನಸ್ಸಲ್ಲಿ ಇಟ್ಕೋಬಾರ್ದು. ಪ್ರತಿಯೊಂದು ನಾವು ಕಲಿಯುವಾಗ ಮಿಸ್ಟೇಕ್ಸ್ ಮಾಡಿದ್ರೇ ನಮಗೆ ಏನು ತಪ್ಪು ಮಾಡಿದ್ದೀವಿ ಅಂತ ಗೊತ್ತಾಗೋದು. ಮಿಸ್ಟೇಕ್ಸ್ ಮಾಡಲಿಲ್ದಲೇ ನಮಗೆ ಏನೂ ಗೊತ್ತಾಗಲ್ಲ. ಹಾಗಾಗಿ ಮಿಸ್ಟೇಕ್ ಆದರೂ ಪರವಾಗಿಲ್ಲ, ನಾವು ಕಲಿಬೇಕು. ಇಲ್ಲಿ ನಮ್ಮ ಒರಿಜಿನಲ್ ಪರ್ಸನಾಲಿಟಿ ಕಳೆದುಕೊಳ್ಳೋದು ಏನೂ ಇಲ್ಲ. ನಾವು ಹೆಂಗೆ ಒರಿಜಿನಲ್ಲಾಗಿ ಇರ್ತೀವೋ ಹಂಗೆ ಇರ್ತೀವಿ. ನಾವೇನೇನು ಭಾಷೆ ಕಲಿಯೋದ್ರಿಂದ ಎಲ್ಲದರಲ್ಲೂ ಚೇಂಜ್ ಆಗ್ತೀವಿ ಅನ್ನೋದು ಸುಳ್ಳು. ನಮ್ಮ ಇದಕ್ಕೆ ತಕ್ಕಂತೆ ನಾವು ಇದ್ದೇ ಇರ್ತೀವಿ. ಅಲ್ಲೇನು ಒಂದು ಈಗೋ ಆ ಥರ ಏನೂ ಬರಲ್ಲ. ತಾಯಿಯವರಾದರೂ ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಂದಕ್ಕೂ ಯಾರ ಮೇಲೂ ಡಿಪೆಂಡ್ ಆಗದೆ
ಈ ಸೋಷಿಯಲ್ ಮೀಡ್ಯಾದಲ್ಲಿ ಏನೇನು ಕಲಿಬೇಕೋ ಒಳ್ಳೆಯದನ್ನು ಧಾರಾಳವಾಗಿ ಟೈಮ್ ಮಾಡಿಕೊಂಡು ಕಲಿಬೋದು. ಈಗ ಎಲ್ಲೋದ್ರೂ ಆನ್ಲೈನ್ ಮುಖಾಂತರನೇ ಎಲ್ಲ ಈ ಫೋನ್‌ಪೇ ಬಂದಮೇಲೆ ಈಗೆಲ್ಲ ಕ್ಯಾಶ್ ಕೊಟ್ಟು ಈ ಥರ ಅವಾಗಿನ ಕಾಲದಲ್ಲೆಲ್ಲ ಕ್ಯಾಶ್ ಕೊಟ್ಟು ನಾವು ಪರ್ಚೇಸ್ ಮಾಡ್ತಿದ್ವಿ ಅಲ್ಲ, ಈಗ ಅದೆಲ್ಲ ಏನೂ ಇಲ್ಲ. ಈಗೆಲ್ಲ ಗೂಗಲ್ ಪೇ, ಫೋನ್‌ಪೇ ಈ ಥರ ಬಂದುಬಿಟ್ಟು ಕೆಲವರಿಗೆ ತಾಯಂದಿರಿಗೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಬ್ಯಾಂಕಲ್ಲಿ ಹೋದಾಗ ಅಷ್ಟೇನೆಯ ಬ್ಯಾಂಕ್ ಪ್ರೊಸೆಸ್ಸು ಇವಾಗೂ ಎಲ್ಲ ಈಗ ಇದು ಬಂದಮೇಲೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಅವಾಗೆಲ್ಲ ಫಿಲಪ್ ಮಾಡೋದು ಅದು ಇದು ಇರ್ತಿತ್ತು ತುಂಬ. ಈಗೆಲ್ಲ ಇದರಲ್ಲೇ ಸ್ಮಾರ್ಟ್ ಫೋನಲ್ಲೇ ಮಾಡಬೇಕು. ಹಾಗಾಗಿ ಕೆಲವರಿಗೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಮಕ್ಕಳು ಹೇಳೋ ರೀತಿಯಲ್ಲಿ ಹೇಳಿ ಅದನ್ನು ಈ ರೀತಿ ಮಾಡಬೇಕು ಈ ರೀತಿ ಅಂತೇಳಿ ಕಲಿಸಿದರೆ ತುಂಬ ಬೇಗ ಕಲಿತಾರೆ. ಆದರೂ ಹೇಳೋ ರೀತಿಯಲ್ಲಿ ಮಕ್ಕಳು ಹೇಳ್ಕೊಡ್ಬೇಕು. ಅದನ್ನು ನಿಧಾನವಾಗಿ ಸಿಟ್ಟು ಮಾಡ್ಕೊಳ್ದೆ ಈ ರೀತಿ ಇದೆ ಈ ರೀತಿ ಇಲ್ಲ ಅಂತೇಳಿ ಹೇಳ್ಕೊಡ್ಬೇಕು. ಗ್ರೋಸರಿ ನಾನೆಲ್ಲ ಫಿಲ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನು ಅನ್ನಿಸ್ತು? ಅಟ್ಲೀಸ್ಟ್ ಇಷ್ಟಾದರೂ ಚೇಂಜ್ ಆಗಬೇಕಲ್ವ ತಾಯಂದಿರು ಅಂತ ನನ್ನ ಅಭಿಪ್ರಾಯ. ಇದ್ರ ಮೇಲೂ ಕೆಲವರಿಗೆ ಪಾಪ ಕಲಿಯೋಕ್ಕಾಗಲ್ದವ್ರು ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಮಟ್ಟಿಗೆ ಓದಿರೋರು, ಸ್ವಲ್ಪ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋರು ಬೇಗ ಕಲಿತಾರೆ. ಇನ್ನಿದ್ದರು ತಮ್ಮ ಎಲ್ಲರ ಮೇಲೂ ಡಿಪೆಂಡ್ ಆಗದೇ ಇರೋದಕ್ಕೆ ಇದೊಂದು ಚಾನ್ಸ್ ಇದೆ. ತಮ್ಮ ಮನೆಯಲ್ಲಿ ಎಲ್ಲವನ್ನೂ ಕಲಿಬೋದು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ಕಮೆಂಟ್ ಮುಖಾಂತರ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಪ್ಲೀಸ್ ನಿಮಗೇನಾದರೂ ಅಭಿಪ್ರಾಯ ಅನಿಸಿಕೆ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಂತ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.